ಮಧ್ಯರಾತ್ರಿಯಿಂದ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಏರಿಕೆ ಮಾಡಿದ್ದಾರೆ. ಪಂಚರಾಜ್ಯ ಚುನಾವಣೆ ಮುಗಿದ ಬೆನ್ನಲ್ಲೇ ಮಿತವ್ಯಯಕ್ಕೆ ಕರೆ ಕೊಟ್ಟಿದ್ದ ಮೋದಿಯವರಿಗೆ ಈಗ ಅದನ್ನು ಬೆಲೆ ಏರಿಕೆ ಮಾಡುವಂತಹ ಇದು ಮಾಡಿಬಿಟ್ಟು ವಿದೇಶ ಪ್ರಯಾಣಕ್ಕೆ ಹೊರಟ ನಂತರ ಅದಕ್ಕೆ ಸಂಬಂಧಿಸಿದ ಮಂತ್ರಿ ಬಂದು ತಿಪ್ಪೆಯನ್ನು ಸಾರಿಸಿದ್ರು. ಹಣಕಾಸು ಮಂತ್ರಿ ನಾಪತ್ತೆ ಆದರು. ಆ ರೂಪಾಯಿ ಮೌಲ್ಯ ಕುಸಿತಕ್ಕೆ ಹಣಕಾಸು ಮಂತ್ರಿಗಳಾಗಲಿ, $107 4 ತಿಂಗಳಿಂದ ಆದಾಗ ಸುಮ್ಮನಿದ್ದು ಈಗ ಯಾಕೆ ಮಾಡಿದ್ರಿ ಅನ್ನಕ್ಕೆ ಪೆಟ್ರೋಲಿಯಂ ಮಂತ್ರಿಗಳಾಗಲಿ ಉತ್ತರ ಕೊಡಕ್ಕೆ ತಯಾರಿ ಇಲ್ಲ. ಕೇಳಿದರೆ ಏನಾದೀತೋ ಕೇಳಿದವರ ಕತೆ. ಅವ್ರಿಗೆ ದೇಶದಲ್ಲಿರೋಕ್ಕಾಗತ್ತೋ ಇಲ್ಲ ಪಾಕಿಸ್ತಾನಕ್ಕೆ ಹೋಗ್ಬೇಕಾಗಿ ಬರುತ್ತೋ ಗೊತ್ತಿಲ್ಲ. ಈಗ 3.5 ತಿಂಗಳು ಬಾಯಿಗೆ ಅಡಿಕೆ ಹಾಕ್ಕೊಂಡು ನಿದ್ದೆ ಮಾಡ್ತಾ ಇದ್ದ, ಜಕ್ಕೊಂಡು ನಿದ್ದೆ ಮಾಡ್ತಿದ್ದ ಘನತೆವೆತ್ತ BJP ನಾಯಕರುಗಳು ಅಥವಾ ಕೇಂದ್ರ ಸರ್ಕಾರದ ನಾಯಕರುಗಳು ಆಗೇನು ಹೇಳುತ್ತಾರೆ ಅಂದರೆ 3.5 ತಿಂಗಳಾಗಿದ್ದ ಲಾಸ್ ಇದೆಯಲ್ಲ ಈಗ ಹಿಂದೆ, ಇದು ಯಾವಾಗ ರಿಕವರಿ ಮಾಡಬೇಕು? ಸಾಲಗಾರರು ಇವರು ತಾತನ ಮನೆಯಿಂದ ತಗೊಂಬಂದು ನಮಗೆ ಕೊಟ್ಟು ಸಾಯಿಸೋಂಗೆ ಯಾವಾಗ ರಿಕವರಿ ಮಾಡಬೇಕು ಅಂದ್ಬಿಟ್ಟು ಅದನ್ನು ರಿಕವರಿ ಮಾಡೋಕ್ಕೆ ಇಟ್ಕೋತಾರ ಎಕ್ಸ್ಟ್ರಾ ದುಡ್ಡನ್ನು. ಓಕೆ, ಹಾಗಾಗಿ ಜನ ಒಂದಕ್ಕೆ ತಯಾರಿಯಾಗಿ ಮೇ ಬಿ $120-130 ಬಂದರೂ ಬರಬಹುದು ಪೆಟ್ರೋಲ್ ದರ ಓವರ್ 3-4 ಸ್ಲ್ಯಾಬ್ಸಲ್ಲಿ. ಇದೆಲ್ಲ ಮೋದಿ ಕೊಡುಗೆ. ಯಾರು? ಸಿದ್ದರಾಮಯ್ಯ. ನೀವು ಹಾಕ್ತಿರೋ ಕೊಡುಗೆ ಹೇಳ್ತೀನಿ. ಈಗ ವ್ಯಾಟ್ ಹಾಕ್ತಾ ಇದ್ದೀರಲ್ಲ, ನೀವು ವ್ಯಾಟ್ ಹಾಕ್ತಿರೋದು ಫ್ಲ್ಯಾಟ್ ಅಲ್ಲ, ಪರ್ಸೆಂಟೇಜ್ ಹಾಕ್ಬಿಟ್ಟಿದ್ದೀರಿ. ಪರ್ಸೆಂಟೇಜ್ ತೆಗೆದು ಫ್ಲ್ಯಾಟ್ ಹಾಕಿ ನೋಡ್ತೀನಿ. ಅದ್ಯಾಕೆ ಬೆಲೆ ಜಾಸ್ತಿ ಆದಾಗ ಹೆಚ್ಚಿನ ಪರ್ಸೆಂಟೇಜ್ ದುಡ್ಡನ್ನ ವಸೂಲಿ ಮಾಡ್ಕೊಂಡು ರಕ್ತ ನಮ್ಮ ಪ್ರಾಣ ತೆಗೆಕೊಂಡು ಸಾಯಿಸ್ತೀರಿ ನೀವು. ಹಂಗಾರೆ ಸಿದ್ದರಾಮಯ್ಯನವರು, ನೀವು ರಕ್ತ ಹೀರ್ತಿಲ್ವಾ? ಸಿದ್ದರಾಮಯ್ಯನವರು ನೀವು ರಕ್ತ ಹೀರ್ತಿಲ್ವೇನ್ರಿ? ನೀವು ಹೀರ್ತಿದ್ದೀರಿ ರಕ್ತನ. ಬೈ ಪರ್ಸೆಂಟೇಜ್ ಫಿಕ್ಸ್ ಮಾಡಿ. ಅಂದರೆ ನಾಳೆ $120 ಆದಾಗ 2% ಆಫ್ ವ್ಯಾಟ್ ಅಂತಿದ್ರೆ $120 2%. ಈಗ $80 ಇದ್ದಾಗ $80 2%. ನನಗೆ ವ್ಯಾಟ್ $10 ಸಾಕು. ಪೆಟ್ರೋಲ್ ರೇಟ್ ಏನಾದ್ರು ಆಗಲಿ, ಲೀಟ್ರಿಗೆ $10 ಸಾಕು ನನಗೆ ಅಂತ ತಗೊಳ್ಳಿ ನೋಡ್ತೀನಿ. ಫಿಕ್ಸ್ಡ್ ಆಗಿಲ್ವೇ? ಅದೇ ತಗೊಳ್ಳಲ್ಲ. ಇನ್ನೊಬ್ರಿಗೆ ಕೊಡುಗೆ ನಿಮ್ದೇನು ಬಡಿಗೆ. ನೀವೇನು ಚಚ್ತೀರಾ ಹಿಡ್ಕೊಂಡು ನಮ್ಮನ್ನ? ಲಾಭ ಆಗೋಂಗ್ ಲಾಭ ಬುರ್ಡೆಲ್ಲ ಅವ್ವೆ. ಅವ್ರು ರಾಹುಲ್ ಗಾಂಧಿ ಒಬ್ಬ ತಲೆ ಇಲ್ಲ ಬುಡ ಇಲ್ಲದೆ ಮಾತಾಡ್ತಾರೆ. ಅದಕ್ಕೆ ತಕ್ಕಂತೆ ಇವ್ರ ಕೆಳಗಡೆ ಇವ್ರು ಮಾಡ್ತಿರೋದು ಹೆಸ್ಗೆ ಕೆಲಸನೇ. ಆದ್ರೆ ಇನ್ನೊಬ್ರಿಗೆ ಹೇಳ್ತಾರೆ ಹೋಗಿ, ಅವ್ರು ಮಾಡ್ತಿರೋದು ಅದೇನೆ. ಹೊಸ ದರಕ್ಕೂ ಹಳೆ ದರಕ್ಕೂ $3.21 ಇನ್ಕ್ಲೂಡಿಂಗ್ ಟ್ಯಾಕ್ಸ್ ರೈಸ್ ಆಗಿದೆ. ಸೊ ಟೋಟಲಿ ಪೆಟ್ರೋಲ್ ಒಂದು $106 ಬಂದು ಕೂತಿದೆ 17 ಪೈಸೆಗೆ. ಅದೇನು ತೊಂದರೆ ಇಲ್ಲ ಬಿಡಿ. ಡೀಸೆಲ್ ಒಂದು $90 $94 ಆಗಿದೆ. CNG ಒಂದು $91 $93 ಆಗಿದೆ. 4 ವರ್ಷದಿಂದ ಪೆಟ್ರೋಲ್ ಡೀಸೆಲ್ ದರ ಏರಿಸಿಲ್ಲ ಅಂತ ಮೀಸೆ ತಿರುವ ಓಡಾಡ್ತಿರೋ ಈ ಕಚಡ ಲೋ ಲೆವೆಲ್ BJP ಲೀಡರ್ಗಳಿಗೆ ಕಪಾಳ ಕೊಡಿಬೇಕು ಹಿಡ್ಕೊಂಡು. ಫಸ್ಟು ಆ ಥರದ ಮಾತಾಡೋರಿಗೆ ಕೆನ್ನೆ ಕೊಡಿರಿ ಹೇಳ್ತೀನಿ. ಯಾರು ನಿಮ್ಮನ್ನು 4 ವರ್ಷದಿಂದ ಮಾಡಬೇಡಿ ಅಂದಿದ್ದು? ಮತ್ತು ಯಾಕೆ ಮಾಡಲಿಲ್ಲ ನೀವು? ನಿಮ್ಮ ಚುನಾವಣಾ ತೆವಲು ತೀರಿಸ್ಕೊಳಕ್ಕೆ ಮಾಡಿಲ್ಲ ನೀವು. ನನಗೋಸ್ಕರ ಅಲ್ಲ, ಅದು ಜನ ವಿರೋಧಿಸಿ ನನ್ನನ್ನು ಸೋಲಿಸ್ಬೋದು ಅನ್ನೋ ಬೈಕ್ ಮಾಡಿರೋ ಕೆಲಸ ಅದು ನೀವು. ಅದರ ಪರಿಣಾಮ ಬಂದು ಗುದುರಿಸ್ತು. ಈಗ ನಮಗಿಲ್ಲಿ $3 ಇದೇ ವರ್ಷಕ್ಕೆ $1.25 ಅಂತನೋ $1.25 ಅಂತನೋ ಎವ್ರಿ ಕ್ವಾರ್ಟರ್ಲಿ ಆಫ್ 3 ಮಂತ್ಸಲ್ಲಿ 50 ಪೈಸಾ 60 ಪೈಸಾ 70 ಪೈಸಾ ಅಂತಾನೋ ನೀವು ಮಾಡ್ಕೊಂಡು ಬಂದಿದ್ದಿದ್ರೆ ನನಗೂ ಅದು ಹೊರೆ ಅನ್ನಿಸ್ತಿರ್ಲಿಲ್ಲ. ಅಡ್ಜಸ್ಟ್ ಆಗ್ಬಿಡುತ್ತೆ. ನಾನು ನಿಧಾನಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗುವೆ. ನೀವೇನು ಮಾಡ್ತೀರಿ? ಏನು ಘನಂದಾರಿ ನನಗೆ ಲಾಭ ಮಾಡ್ದಂಗೆ 4 ವರ್ಷದಿಂದ ಹೊರೆ ಇರಲಿಲ್ಲ ರೀ, ಈಗ ತಂದು ಬಿಟ್ಟಿದಾರಪ್ಪ, ಈಗ ತಂದ್ರೆ ವಾಪಸ್ ಮಾಡ್ತೀರಾ? ಕತ್ತೆ ಕಾಯಕ್ಕೆ ಮಾಡಲಿಲ್ವಾ ನೀನು ಅಂತ ನಾನು ಕೇಳೋದು. ನಿನ್ನ ಅನುಕೂಲಕ್ಕೆ ಮಾಡದೆ ಕಾಲ ಕಳೆದು ಬಿಟ್ಟು ನನ್ನ ಮೇಲೆ ಎತ್ತಾಗ್ತೀಯಲ್ಲ, ನೀನೆಂಥ ದುಷ್ಟ ದುರಂಧರ ಇರಬೇಕು ಅಂತ ನಾವೇನು ಹೇಳ್ಬೇಕಾಗಂದ್ರೆ ಬರುತ್ತೆ, ಆ ಪ್ರಶ್ನೆಗಳು ಬರುತ್ತೆ. ಮತ್ತೆ ಅನುಕೂಲಕ್ಕೆ ತಕ್ಕಂತೆ ಪೆಟ್ರೋಲಿಯಂ ಮಿನಿಸ್ಟ್ರು ಕುತ್ಕೊಂಡು ಹೇಳ್ತಿರಲ್ಲ ನೀವು ಸುಲಭವಾಗಿದ್ದನ್ನ, ನಿಮ್ಮನ್ನು ಏನಂತ ದುಷ್ಟ ಅಂತ ಕರಿಬೇಕು ನಾವು? ಹಂಗಾರಾಗ ಯಾಕೆ ಮಾಡಲಿಲ್ಲ? ನಿಮ್ಮನ್ನು ಹೇಳಿ ನೀವೇ ಡೀಲಿಂಕ್ ಮಾಡಿರೋ ತಾನೇ. ಹೌದು, ಮೊದಲಿನ ಥರ ಸರ್ಕಾರ ನಿಯಂತ್ರಿಸೋದು ಅಲ್ವಲ್ಲ. ನಿಮ್ಮ ಅನುಕೂಲಕ್ಕೆ ಆಯಿಲ್ ಕಾರ್ಪೊರೇಷನ್ಸ್ಗೆ ರೈಸ್ ಮಾಡಬೇಡಿ ಅಂತ ಆರ್ಡರ್ಸ್ ಕೊಟ್ಬಿಟ್ಟು ನೀವು ಈಗ ಬಂದು ನಮಗೆ ಬುರುಡೆ ಬಿಡ್ತಿರಲ್ಲ, ಏನೋ ನಮಗೆ ಸಹಾಯ ಮಾಡಿದವ್ರಂಗೆ. ಸರ್, ಯುದ್ಧ ಶುರು ಆದಾಗ್ಲೂ ಮಾಡ್ಕೊಳ್ಬೋದಾಗಿತ್ತಲ್ಲ ಸರ್? ಬೇರೆ ಯಾವಾಗಲೂ ಎಲೆಕ್ಷನ್ ಇತ್ರಿ ಬೆಂಗಾಲಲ್ಲಿ, ಅದಕ್ಕೆ ಮಾಡಲಿಲ್ಲ. ಈಗ ಯಾವುದು ಎಲೆಕ್ಷನ್ ಇಲ್ಲ, ಈಗ ಮಾಡ್ತಾ ಇದ್ದಾರೆ. ಆ ಎಲೆಕ್ಷನ್ ಕಮಿಷನ್ ಎಂಬ ಪ್ರಭೂತಿಗಳೇನಾದ್ರೂ ಈ ಜೂನ್ನಲ್ಲಿ ಒಂದು ಎಲೆಕ್ಷನ್ ಕೊಟ್ಬಿಟ್ಟಿದ್ರೆ ನಾವು ಬಚಾವ್ ಆಗ್ತಿದ್ವೋ ಏನೋ. ಈಗಲೂ ಮೇಲ್ನೋಟಕ್ಕೆ ಈ ಬೆಲೆ ಏರಿಕೆ ಆಗಬೇಕಾಗಿತ್ತು, ನಾನಂತೂ ಅದನ್ನು ಡಿನೈ ಮಾಡಲ್ಲ.
ರೈಸ್ ಮಾಡಿದ್ದ ಮೆಥಡಾಲಜಿಗೆ 4 ವರ್ಷದಿಂದ ಮಾಡಲಿಲ್ಲ, ನಾನು ಈಗ ಮಾಡ್ತಾ ಇದ್ದೀನಿ. ಈಗ ಕಾಂಗ್ರೆಸ್ನವ್ರನ್ನ ಕೇಳಿ, ಯಾಕೆ ರೈಸ್ ಮಾಡಿದ್ರು? ಲೋಟಿ ಹೊಡೆದ್ಬಿಟ್ರು. ಲೋಟಿ ಸ್ಟಾರ್ಟ್ ಮೋದಿ. ಸಿದ್ದರಾಮಯ್ಯ ಲೋಟಿ ಸ್ಟಾರ್ಟ್ ಕರ್ನಾಟಕ. ಯಾಕೆ? ಪೆಟ್ರೋಲ್ ಡೀಸೆಲ್ಗೆ ಯುದ್ಧದ ಕಾರಣನಾದರೂ ಇದೆಯಪ್ಪ. ಇಲ್ಲಿ ರಾಜ್ಯದಲ್ಲಿ ಸಾಹೇಬ, ಇಲ್ಲಿ ಸಾಹೇಬನ್ಗೆ ಎಲೆಕ್ಟ್ರಿಕ್ ಬಿಲ್ 56 ಪೈಸೆ ಎತ್ತದ್ರಲ್ಲಪ್ಪ ಯೂನಿಟ್ ಅಲ್ಲಿ. ಏನಿದೆ ರೀಸನ್? ಏನ್ ರೀಸನ್ನು? ಅದು ಲೂಟಿ ಅಲ್ಲ, ದೀಪಾವಳಿ ಗಿಫ್ಟ್. ಅದಕ್ಕೆ ನಾನು ಬಡ್ಕೊಳ್ಳೋದು, ನಮ್ಮ ಹೆಸರಿನಲ್ಲಿರುವ ಈ ನಾಟಕಧಾರಿಗಳು, ಪಾತ್ರಧಾರಿಗಳಿಗೆ ಪ್ರಜಾಪ್ರಭುತ್ವದ ಹೆಸರಲ್ಲಿ ನಾವು ಕೊಟ್ಟಿರುವ ಅಧಿಕಾರದ ಹಣೆ ಬರಹ ಇದು ಅಂತ ಅನುಭವಿಸಲೇಬೇಕು. ಅದಕ್ಕೆ ಅನುಭವಿಸಿ, ಅದಕ್ಕೆ ತಕ್ಕಂತೆ ನಾವು ಇದ್ದೀವಿ. ಅವ್ರಿಗೂ ಗೊತ್ತಿದೆ ನಮ್ಮನ್ನು ಹೆಂಗೆ ಡಾನ್ಸ್ ಮಾಡಿಸ್ಬೇಕು ಅಂತ, ಹಂಗೆ ಡಾನ್ಸ್ ಮಾಡಿಸ್ತಾರೆ. ಇಲ್ಲೇ ಪ್ರಾಬ್ಲಮ್ ಇರೋದು. ಪ್ರೈವೇಟ್ ಬಸ್ಸು, ಶಾಲಾ ಕಾಲೇಜ್ನವರು, ಇವರೆಲ್ಲ ಇವ್ರು ಸಿಕ್ಕಿದೆ ಸೀರುಂಡೆ ಅಂತ. ಬೆಂದ ಮನೆಯಲ್ಲಿ ಎಳ್ಕಳ ಎಷ್ಟೆಷ್ಟು ಗಳ ಸಿಗ್ತವೆ ನೋಡ್ಬಿಡೋಣ. ಎಳ್ಕಳದ ಗಳನ ಇವರೆಲ್ಲ. ರಾಜ್ಯ ಸರ್ಕಾರ ಗಳ ಎಳ್ಕೊಳಂಗೆ ಟ್ಯಾಕ್ಸಲ್ಲಿ. ಇವರು ಅಷ್ಟೇ. ಬಟ್ ಸಾರಿಗೆ ಮಂತ್ರಿ ರೈಸ್ ಆಗೋದು 3-5% ಪೆಟ್ರೋಲ್ ಅಲ್ಲಿ. ಹೌದು, ನೀವು ರೈಸ್ ಮಾಡೋದು 20%. 20%. ಅದು ಏನು? ಪರ್ ಪ್ಯಾಸೆಂಜರ್. ಹೆಂಗಪ್ಪ ನೀವು ಕೇಳಿ. ಬಡವ್ರಿ ಬದುಕೋದು ಹೆಂಗೆ? 1200 ರೂಪಾಯಿ ಆಯ್ತಲ್ಲ ಸರ್. ಈ ಬಡವ ಬದುಕಳಕ್ಕೆ ಇನ್ನೊಂದು ಬಡವಾಗೆ ಹೊಡಿಬೋದು. ಆ ಬಡವ ಬದುಕಳಕ್ಕೆ, ಅದೇ ಸರ್ಕಾರ ಎಂಬ ಬಡವ ಬದುಕಳಕ್ಕೆ ಈ ಬಡವ ಹೊಡಿಬಾರ್ದು. ಬಡವರ ವಿರೋಧಿ ಆಗ್ಬಿಡು. ಎಲ್ಲ ಬಡವರೇ ನಾವೀಗ, ಆ ಲೆವೆಲಲ್ಲಿ ಇದ್ದೀವಿ ಈಗ. ಹೆಂಗದ್ ಲೆಕ್ಕ? ಪೆಟ್ರೋಲ್ ರೇಟ್ ಬಿದ್ದಿದ್ರೆ ಅದಕ್ಕೆ ಪ್ಯಾರಲಲ್ಲಿ ಆಗ್ಬೇಕಲ್ವಾ? ಹೌದು, ಎಷ್ಟು ಪರ್ಸೆಂಟ್ ಆಗಿದೆ ಅಷ್ಟು ಹಂಗೆ ಆಗ್ಬೇಕಲ್ಲ. ಅದ್ಯಾಕದು ಪರ್ ಪ್ಯಾಸೆಂಜರ್ ಯಾಕೆ 10% ರೈಸ್ ಆಗುತ್ತೆ? ಈಗ ಯಾವುದೋ ಸ್ಕೂಲ್ ಬಸ್ಗೆ 100 ರೂಪಾಯಿ ಇದ್ರೆ ಮಕ್ಕಳು ಕರ್ಕೊಂಡೋಗೋ ಫೀಸ್ 110 ರೂಪಾಯಿ ಮಾಡಿದ್ರೆ ನೀನು ಆ ಮಗುಗೆ 10% ಒಂದು ಮಗುಗಾಯ್ತು. ಅಲ್ಲಿಗೆ ನಿನ್ನ ಟೋಟಲ್ ಅರ್ನಿಂಗ್ ಏನಾಯ್ತು ಅವಾಗ? ಜಾಸ್ತಿನೇ ಆಗುತ್ತೆ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.